ಮನೆ ಇದು ಹಂಗಿನ ಅರಮನೆಯಲ್ಲ, ಹೊಂಗೆಯ ಮರದಡಿಯ ಒಂದು ಗುಡಿಸಲು ನನ್ನ ಗೆಳತಿ. ನನ್ನ ಮನೆ ಇದು ಹಂಗಿನ ಅರಮನೆಯಲ್ಲ. ಅಯ್ಯಯ್ಯ, ಸ್ಟಾಪ್ 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 ಗುಂಜಪ್ಪಣ್ಣ. ಎಂತದು ಮಾರ್ರೆ ಇಷ್ಟು ಕೆಟ್ಟದಾಗಿ ಆಡುವುದು ನೀವು? ಇದೆಂತದು ಗುಂಜಪ್ಪಣ್ಣ? ಮಸ್ತು ದುನಿಯಾದಲ್ಲಿದ್ದುಕೊಂಡು ನೀವು ಎಂತದಿದು ಹೊಂಗೆ ಮರದಡಿ ಒಂದು ಗುಡಿಸಲು ಅಂತಿದ್ದೀರಲ್ಲ, ನಿಮಗೆಂತ ಮರಲ ಮಾರ್ರಿ? ಮುಚ್ಚಲ ಬಾಯಿ ಅವಿವೇಕಿನ ನಮಗಡೆ. ಹೊಂಗೆ ಮರದ ನೆರಳಿನ ಸುಖ, ಹಳ್ಳಿ ನೆಮ್ಮದಿಯ ಜೀವನ ನಿನಗೆ ಸೀಟಿನಲ್ಲಿ ಸಿಗ್ತದೆ ಅಲ್ಲ ನಾಥಾಯ್? ಎಂತದು ನಿಮ್ಮದು ಪಿರಿಪಿರಿ? ಬರೀ ಹಳ್ಳಿ ಹಳ್ಳಿ ಎಂದು ಬೊಬ್ಬೆ ಹಾಕುತ್ತಿರಲ್ಲ ಮಾರ್ರಿ. ನಿಮಗೆ ಗೊತ್ತುಂಟಾ, ಇಂದಿನ ಜನರೇಷನ್ ಹಳ್ಳಿಯ ಕಡೆ ಮೂಸು ಕೂಡ ನೋಡುವುದಿಲ್ಲ ಮಾರ್ರಿ. ನೀವೆಂತದಕ್ಕೆ ಇನ್ನು ಹಳ್ಳಿಯ ಜಪವನ್ನೇ ಮಾಡ್ತಿರುವುದು? ಲೇ ಅಂಡೆ ಪಿರಾಕಿ ನನ್ನ ಮಗನೇ, ಈ ಹಳ್ಳಿ ಬಗ್ಗೆ ನನ್ನ ಹತ್ರ ಕೇವಲವಾಗಿ ಮಾತಾಡಬೇಡ ಕಳ್ಳನಾಥಾಯ್, ಮಾತಾಡಬೇಡ. ಈ ಹಳ್ಳಿಯ ಆಚರಣೆ ಸಂಪ್ರದಾಯದಿಂದಲೇ ಕಳ್ಳಾಯ್ ಈ ನಿನ್ನ ದೇಶ, ಹಾಗೆ ದೇಶ ವಿದೇಶದವರು ಈ ನಿನ್ನ ಮಾತೃ ದೇಶವನ್ನ ಹೆಮ್ಮೆಯಿಂದ ನೋಡೋದು. ನೀವು ಹೇಳುತ್ತಿರುವುದು ಸತ್ಯ ಮಾರ್ರಿ, ಆದರೆ ಈಗ ಹಳ್ಳಿಯ ಸಂಪ್ರದಾಯ ಎಲ್ಲಿದೆ ಮಾರ್ರಿ? ಹೌದಿಲ್ಲ ನಾಥಾಯ್? ಹೇಗಿದ್ರೆ ಬರ್ಲಾ ಇಲ್ಲಿ ಸಿಟಿ ಸೇರಿ ಹಳ್ಳಿ ಸೊಗಡನ್ನೇ ಮರ್ತಿರೋ ನಿನ್ನಂತವ್ರಿಗೆ ನಮ್ಮೂರಿನ ಪಕ್ಕದಲ್ಲೇ ಒಂದು ಸುಂದರವಾದ ಹಳ್ಳಿ ಗಮ್ಮತ್ತಿನ ಎಸ್ಟೇಟ್ ಇದೆ, ಅದನ್ನ ತೋರಿಸ್ತೀನಿ ಬರ್ರಪ್ಪ. ನನ್ನ ಮನೆ ಹಂಗಿನ ಅರಮನೆಯಲ್ಲ, ಹೊಂಗೆಯ ಮರದಡಿಯ ಹುಲ್ಲು ಗುಡಿಸಲೆ ನನ್ನ ಗೆಳತಿ. ನನ್ನ ಮನೆ ಇದು ನನ್ನ ಮನೆ. ಏನಾಥೈ ದಿಲ್ಲಿ ನೋಟ ಚಂದೈ ಹಳ್ಳಿ ಆಡು ಚಂದ ಅನ್ನೋಂಗೆ, ನಿನ್ನಾಗೆ ಸಿಟಿ ಸೇರಿ ಹಳ್ಳಿಯನ್ನ ಮಿಸ್ ಮಾಡ್ಕೊಂತಿರೋ ಒಬ್ರು ಅಂಕಲ್ ಇದ್ರ ಬಗ್ಗೆ ಮಾತಾಡ್ತಾರೆ, ಅದನ್ನ ಕೇಳಲ್ಲ ನಾಥೈ. ಅಂಕಲ್ ಹೇಳಿ ಅಂಕಲ್. ಫಾರ್ಮಿಗೆ ಬಂದ್ಗಳು ನಮಗೆ ಮೊದಲು ಅನಿಸೋದು ಏನಂದ್ರೆ, ಅತಿಯಾದ ನಗರೀಕರಣ, ಅಲ್ಲಿ ಒತ್ತಡ ಜೀವನ, ಅವಕ್ಕೆಲ್ಲ ಭಾಳ ಬೇಸರಾಗಿ ಒಂದೊಂದು ಸಲ ಹಳ್ಳಿಗೆ ಹೋಗ್ಕೊಂಡು ಕೂಡ ಹಳ್ಳಿ ಕೂಡ ಈ ಪಟ್ಟಣದ ನಕಲು ಮಾಡ್ಲಿಕ್ಕತ್ತಾವೆ. ನಿಜವಾದ ಹಳ್ಳಿ ವಾತಾವರಣ ನಮಗೆಲ್ಲೂ ಸಿಗೋದೇ ಇಲ್ಲ. ಅಂಥ ಒಂದು ಹಳ್ಳಿಯದ ನೈಜದ ವಾತಾವರಣ ಇವ್ರು ಕಟ್ಟಿಕೊಟ್ಟಾರೆ. ಕೇಳಿಸ್ಕೊಂಡೇನಪ್ಪ? ಕೇಳಿಸ್ಕೊಂಡಿ ಮಾರ್ರಿ. ಲೇ ಸಮಾಧಾನ ಕೇಳೈ. ಇವ್ರು ಆಗಂದ್ರು ಇವ್ರು ಈಗಂದ್ರು ಅನ್ನೋದನ್ನ ಬಿಟ್ಬಿಟ್ಟು ಬೇರ್ಲ ಇಲ್ಲಿ ಎತ್ತಿನ ಬಂಡಿನಾಗ ನಿನ್ನ ಕಳಿಸ್ತೀನಿ, ಒಂದು ರೌಂಡ್ ಹಾಕೊಂಡು ಬರುವಂತೆ ಬರ್ರಪ್ಪ. ಬೆಳ್ಳಂ ಬೆಳಗ್ಗೆ ದಾರಿ ಬಿಡು, ಬೀಸೋ ಗಾಳಿಯ ದಾರಿ ಬಿಡು, ಬೆಳ್ಳಂ ಬೆಳಗ್ಗೆ ದಾರಿ ಬಿಡು, ಬೀಸೋ ಗಾಳಿಯ ದಾರಿ ಬಿಡು, ಎಡಮರದ ತುಂಬ ವಿಟವಿಟು ಕುಳಿತ ಹಾಲಕ್ಕಿ ದಾರಿ ಬಿಡು, ಹಸಿರಸಿರ ರಾಶಿ ಭೂ ನಮಗೆ ಹಾಸಿಕೋ ಸೊಬಗೆ ದಾರಿ ಬಿಡು, ನಮ್ಮೂರಿನ ಬೆಳಕು ನಿಮ್ಮ ಊರಿಗೆ ಬರಲು ದಾರಿ ಬಿಡು. ಓಯ್ ಗುಂಜಮ್ಮನವರೇ, ಇದು ಇದು ತುಂಬಾ 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 ಚಂದ ಉಂಟು ಮಾರ್ರಿ. ಲೀನಾಥೈ ಈಗಲೇ ಖುಷಿ ಪಡ್ಕೊಂಡು ತೆಗ್ದಿರೋ ನಿನ್ನ ಬಾಯಿನ ಮುತ್ಲನಾಥೈ, ನೀನಿನ್ನು ಖುಷಿ ಪಡೋದು ಸ್ಯಾನೆ ಐತೈ. ಬರ್ಲಾ ಈಗ ಜಂಟಿಯಾಗಿ ಒಂಟಿ ಹತ್ಕೊಂಡು ಒಂದು ಸುತ್ತ ಹಾಕೊಂಡು ಬಾ ಹೋಗ್ಲೈ. ಅಕ್ಕ खोपड़ी रंगू बैंग बैंगू ಒಂಟೆ ಸಾಂಗು, ಓ ನ್ಯಾಚುರಲ್ ಲೈಫ್ ಲಾಂಗು ಬ್ಯಾಂಗ್ ಬ್ಯಾಂಗು ಒಂಟೆ ಸಾಂಗು, ಬದಿಗಿಟ್ಟು ಚಿಂದಿ ಚೂರು ಯೋಚನೆ ಓಯ್ ಗುಂಜಮ್ಮನವರೇ, ಇದು ಸೂಪರ್ ಮಾರ್ರಿ, ತುಂಬಾ ಖುಷಿ ಆಯ್ತು ಮಾರ್ರಿ. ಆಡಲಿಕ್ಕೆ ಇನ್ನೂ ಏನಾದರೂ ಇದೆಯಾ ಗುಂಜಪ್ಪಣ್ಣ? ಇದೇ ಕೇಳೇನಾಥೈ, ಹೆಣ್ಣು ಮಕ್ಕಳಿಗೆ ಖುಷಿ ಪಡಿಸ್ಬೇಕಂತಾನೆ ಒಂದು ಗೇಮ್ ಇದೆ ಕಣಪ್ಪ, ಅದು ಹೆಂಗಿದೆ ಅಂತ ತೋರಿಸ್ತೀನಿ ಬರ್ರಪ್ಪ.
ಹೆಂಗೆ ಇಲ್ಬಾರಲ್ಲ ನಾಥೈ, ನಮ್ಮ ಮಹಿಳಾ ಮಣಿಗಳೆಲ್ಲ ಸೇರ್ಕೊಂಡು ಹಳ್ಳಿಯ ಬಿಂದಿಗೆನ ಹಿಡ್ಕೊಂಡು ಒಂದು ಡ್ಯಾನ್ಸ್ ಮಾಡಿದರೆ ಕಳ್ಳೈ, ಅದನ್ನು ನೋಡುವಂತೆ ಬರ್ರಪ್ಪ. ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ, ಟಿಕ್ಕಿಲ್ಲ ಬೆಳಗಿಲ್ಲ ಥಳ ಥಳ ಹೊಳಿತದ, ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚದ, ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ. ಓಯ್ ಗುಂಜಪ್ಪನವರೇ, ತುಂಬಾ ಅದ್ಭುತವಾಗಿದೆ ಮಾರ್ರೆ. ನನಗೆ ತುಂಬಾ ಖುಷಿ ಆಯ್ತು. ಇನ್ನು ಎಂತ ಇದೆ ಮಾರ್ರೆ ನೋಡಲಿಕ್ಕೆ? ಲೀನತೈ ಇನ್ನು ನೋಡೋದಕ್ಕೆ ಬೇಜಾನಿದೆ ಕಳ್ಳೈ, ಹೇಳೋದಕ್ಕಾಗೋದಿಲ್ಲ. ಒಂದು ಸರಿ ರೌಂಡ್ ಹಾಕೊಂಡು ನೋಡ್ಕೊಂಡು ಬರೋಣ ಬರ್ಲೈ. ರಾಗಿ ಬೀಸೋ ಕಲ್ಲೆ ರಾಜನ ಒಡೆಗಲ್ಲೆ, ರಾಗಿ ಬೀಸೋ ಕಲ್ಲೆ ರಾಜನ ಒಡೆಗಲ್ಲೆ, ರಾಯ ಅಣ್ಣಯ್ಯನ ಅರಮಾನೆ, ರಾಯ ಅಣ್ಣಯ್ಯನ ಅರಮಾನೆ. ತುಂಬಾ ಗ್ರೇಟ್ ಗುಂಜಪ್ಪಣ್ಣ. ಆದರೂ ನನಗೊಂದು ಬೇಜಾರು ಮಾರ್ರೆ. ಏನಿಲ್ಲ ಬೇಜಾರು ನಿನಗೆ? ಎಂತ ಇಲ್ಲ ಮಾರ್ರೆ, ನನ್ನ ಹೊಟ್ಟೆ ತಾಳ ಆಗ್ತಾ ಉಂಟು. ಹೌದೇನಪ್ಪ? ಹಾಗಿದ್ರೆ ಬಾರ್ಲಾ ಇಲ್ಲಿ. ಸಿಟಿನಾಗೆ ಸಪ್ಪೆ ಸಾರು ಶಕ್ತಿ ಇಲ್ದಿರೋ ಅನ್ನ ತಿಂದ ನಿನ್ನ ನಾಲಿಗೆ ಕೆಟ್ಟೋಗಿದೆ ಕಳ್ಳೈ. ಅದಕ್ಕೆ ನಮ್ಮ ಖಾರದ ಊಟ ಮಾಡಿ ನಾಲಿಗೆನ ಸ್ವಚ್ಛ ಮಾಡ್ಕ ಬಾರ್ಲಾ. ಬಡವನ್ ಮನೆ ಊಟ ರುಚಿಯಮ್ಮಿ, ರಂಗ ರಂಗನಂದ ಗಿರಿ ರಂಗನಂದ, ಹೊಂಗೆ ನೆರಳಿನಿದ್ದೆ ಸುಖವಮ್ಮಿ, ರಂಗ ರಂಗನಂದ ಗಿರಿ ರಂಗನಂದ, ಗಿಣಿ ಕಚ್ಚು ಹಣ್ಣು ಎಂಜಲಲ್ಲಮ್ಮಿ, ಕೃಷ್ಣ ಕದ್ರೆ ಕಳ್ಳತನವಲ್ಲಮ್ಮಿ. ಓಯ್ ಕುಂಜಪ್ಪಣ್ಣ, ಮಡಿಕೆ ಊಟ ತಿಂದು ನನಗೆ ತುಂಬಾ ಖುಷಿ ಆಯ್ತು ಮಾರ್ರೆ. ಆದರೆ ನನಗೊಂದು ಬೇಜಾರು ಮಾರ್ರೆ. ಏನಿಲ್ಲ ನಿನ್ನ ಬೇಜಾರು? ಎಂತ ಇಲ್ಲ ಮಾರ್ರೆ, ಇದೆಲ್ಲವನ್ನು ಕಟ್ಟಿ ಬೆಳೆಸಿರುವ ಆ ಪುಣ್ಯಾತ್ಮನನ್ನು ಒಮ್ಮೆ ಮಾತನಾಡಿಸಬೇಕು ಮಾರ್ರೆ. ಲೀನಥೈ ಅವ್ರು ನಿಂಗೆ ಸಿಗಕ್ಕಿಲ್ಲ ಕಳೈ, ಅದಕ್ಕೆ ಬಂದಿರೋ ಇಲ್ಲಿನ ಜನಗಳು ಏನ್ ಹೇಳ್ತಾರೆ ಅಂತ ಒಮ್ಮೆ ಕೇಳಿಸ್ಕೊಂಡು ಬರೋಣ ಬರ್ಲೈ. ಅಖೈ ನೀನ್ ಹೇಳಕೈ? ಇದು ಎಂದು ನೋಡಿದ್ದಿಲ್ಲ ಇದನ್ನ, ಈ ಸಲ ಚೆನ್ನಾಗಿದೆ. ನಮ್ಗೆ ಇಲ್ಲಿ ಎಂದು ಇದೇ ಸಲ ಗೊತ್ತಾಗಿದ್ದು, ಹಿಂಗೆ ಹೆಚ್ಚೆಚ್ಚು ಜನ ಕೊಡ್ಲಿ ಅಂತ ವಹಿಸ್ತಾರೆ. ಕಣ್ಣೈ ನೀನ್ ಹೇಳಣೈ? ನೈಸರ್ಗಿಕವಾಗಿ ಒಂದು ನಿಸರ್ಗದ ಧಾಮವನ್ನು ನೋಡಿದಂಗಾಗುತ್ತೆ. ಈ ನೈಸರ್ಗಿಕ ವಾತಾವರಣದಲ್ಲಿ ಸಾಂಪ್ರದಾಯಿಕ ಒಂದು ಲೇಪನವನ್ನು ಕೊಟ್ಟು ಅಗಡಿ ಕುಟುಂಬದವರು ತುಂಬಾ ಚೆನ್ನಾಗಿ ಇದನ್ನ ಬೆಳೆಸಿದ್ದಾರೆ. ಗುರು ಗೋವಿಂದ ನೀನ್ ಹೇಳಪ್ಪ? ಮಕ್ಕಳಿಗೆ ಎಷ್ಟೊಂದು ಒಳ್ಳೆದ ಹಳ್ಳಿ ಸೊಗಡು ತೋರಿಸಬೇಕು ಅಂದ್ರೆ ಮಕ್ಕಳಿಂದ ಇದರಲ್ಲಿ ವಾತಾವರಣದಲ್ಲಿ ಬೆಳೆದ್ರೆ ಮಕ್ಕಳಿಗೆ ಹಳ್ಳಿ ಸೊಗಡು ಅಂತ ಏನಂತ ಗೊತ್ತಾಗುತ್ತೆ. ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಮಕ್ಕಳುಗಳ ಜೊತೆ ನಾವು ಕೂಡ ಬಂದಿಲ್ಲಿ ಒಂದು ದಿವಸ ಕಾಲ ಕಳೆಯೋದ್ರಿಂದ ನಮಗೂ ಮತ್ತೆ ಮಕ್ಕಳಿಗೆ ತುಂಬಾ ಅನುಕೂಲ ಆಗುತ್ತೆ. ಕೇಳಿಸ್ಕೊಂಡೇನಪ್ಪ ಎಷ್ಟು ಖುಷಿ ಪಟ್ರು ಅಂತ. ಸರಿ ಕಳ್ಳನ ತಾಯಿ, ಟೈಮ್ ಆಯ್ತು, ಮನೆ ಸೇರ್ಕೊಳ್ಳೋಣ ನಡಿಲೈ. ಶಿವನೇ ಶಂಭುಲಿಂಗ.